Good evening, children. Welcome to Suchitra Excellent Classes. Today we have learned Bilingual Schools 5th Standard Santur Textbook of English for Grade 5 Part 1 Unit 2 Gone with the Scooter. Complete explanation in this video and learn some new words meanings. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರ್ತಕ್ಕಂತಹ ಸಂತೂರ್ 5ನೇ ತರಗತಿಯ ಸಂತೂರ್ ಅನ್ನುವಂಥ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವ ಭಾಗ 1ರಲ್ಲಿನ ಪಾಠ 2 ಗಾನ್ ವಿತ್ ದ ಸ್ಕೂಟರ್. ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆಯೇ ಅದರಲ್ಲಿ ಕಂಡುಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ಬರೆದುಕೊಳ್ಳೋಣ. ಸರಿನಾ? ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗೆಯೇ ಕೊನೆಯಲ್ಲಿ ನಾನು ಹೇಳುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ಬರೆದುಕೊಳ್ಳಿ. ಸರಿನಾ? ಸರಿ, ಪಾಠವನ್ನು ಆರಂಭಿಸೋಣ ಬನ್ನಿ. ಯೂನಿಟ್ 2 ಗಾನ್ ವಿತ್ ದ ಸ್ಕೂಟರ್. Gone with the scooter. Let us read. It was a summer afternoon. Gopi was sitting in the veranda reading a book. ಬೇಸಿಗೆ ಕಾಲ ಇತ್ತು. ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಗೋಪಿ ಏನು ಮಾಡ್ತಾ ಇದ್ದ, ವರಾಂಡದಲ್ಲಿ ಅಂದರೆ ಹೊರಗಡೆ ಏನು ಮಾಡ್ತಾ ಇದ್ದ, ಕುಳಿತುಕೊಂಡು ಪುಸ್ತಕವನ್ನು ಓದ್ತಾ ಇದ್ದ. ಹೌದಾ? ಸಡನ್ಲಿ ಹಿ ಹರ್ಡ್ ಸಮಥಿಂಗ್ ರಸ್ಟ್ಲಿಂಗ್ ಫಾಸ್ಟ್ ಆ್ಯಂಡ್ ಫಾಲಿಂಗ್ ವಿತ್ ಎ ದಟ್ ಇನ್ ದ ಗಾರ್ಡನ್. ನೋಡಿ, ಅಲ್ಲಿ ಏನಾಯ್ತಪ್ಪ ಅಂದ್ರೆ ಒಮ್ಮಿದೊಮ್ಮೆಲೆ ಸಡನ್ನಾಗಿ ಒಂದು ಶಬ್ದ ಆತನ ಕಿವಿಗೆ ಬಿತ್ತು. ಏನೋ ಬಂದು ಬಿದ್ದಂತಾಯಿತು. ಗಾರ್ಡನ್ನಲ್ಲಿ, ಉದ್ಯಾನವನದಲ್ಲಿ ಏನೋ ಬಂದು ಬಿದ್ದಂತಾಯಿತು. ಹಿ ವಂಡರ್ಡ್ ವಾಟ್ ಇಟ್ ಕುಡ್ ಬಿ. ಆತನಿಗೆ ಆಶ್ಚರ್ಯ ಆಯಿತು, ಏನೋ ಬಿದ್ದಿದೆ ಅಂತ. ಆಗ ಪರ್ಹ್ಯಾಪ್ಸ್ ಇಟ್ ವಾಸ್ ಎ ಮ್ಯಾಂಗೋ ಫಾಲಿಂಗ್ ಫ್ರಮ್ ದ ಟ್ರೀ. ಆತನಿಗೆ ಏನು ಅನ್ನಿಸ್ತಪ್ಪ ಅಂದ್ರೆ, ಗೋಪಿಗೆ ಗಿಡದಿಂದ ಮಾವಿನ ಹಣ್ಣು ಬಿದ್ದಿರಬಹುದು ಅಂತ ಆತ ಗೆಸ್ ಮಾಡ್ದ. ಇಮಿಡಿಯೇಟ್ಲಿ ಗೋಪಿ ಪುಟ್ ಹಿಸ್ ಬುಕ್ ಅಸೈಡ್, ಗಾಟ್ ಅಪ್ ಆ್ಯಂಡ್ ರ್ಯಾನ್ ಇನ್ ಟು ದ ಗಾರ್ಡನ್. ನೋಡಿ, ಆತ ಓದುತ್ತಾ ಕುಳಿತುಕೊಂಡಿದ್ದ. ಆಗ ಸೌಂಡ್ ಬಂದ ತಕ್ಷಣ ಆತ ಏನು ಮಾಡಿದ, ಪುಸ್ತಕವನ್ನು ಪಕ್ಕದಲ್ಲಿಟ್ಟು ಎದ್ದು ಆ ಗಾರ್ಡನ್ ಕಡೆಗೆ ಓಡ್ತಾ ಬಂದ. ಸರಿನಾ? ಏನೋ ಶಬ್ದ ಆದಾಗ ಆತ ಗಾರ್ಡನ್ ಕಡೆ ಓಡ್ತಾ ಬಂದಾಗ ಹಿ ಸರ್ಚ್ಡ್ ಇನ್ ಬಿಟ್ವೀನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್. ನೋಡಿ, ಆತ ಏನು ಮಾಡ್ದ, ಓಡಿ ಬಂದು ಒಂದು ಗಾರ್ಡನ್ನಲ್ಲಿ ಗಟ್ಟಿಯಾಗಿ ಅಂದರೆ ದಟ್ಟವಾಗಿರ್ತಕ್ಕಂಥ ಒಂದು ಹುಲ್ಲಿನ ಮಧ್ಯದಲ್ಲಿ ಆತ ಹುಡುಕಲು ಆರಂಭ ಮಾಡಿದ. ಬಟ್ ಹಿ ಫೌಂಡ್ ನಥಿಂಗ್. ಹಿ ಲುಕ್ಡ್ ಅಮಂಗ್ ದ ಬುಷಸ್. ನೋಡಿ, ಆದರೆ ಆತನಿಗೆ ಏನು ಕಾಣಿಸ್ಲಿಲ್ಲ, ಅಲ್ಲಿ ಮಾವಿನ ಹಣ್ಣು ಕಾಣಲಿಲ್ಲ. ಆದರೆ ದಟ್ಟವಾಗಿರ್ತಕ್ಕಂಥ ಪೊದೆಗಳು ಅಲ್ಲಿ ಕಂಡು ಬಂದವು. ನಥಿಂಗ್ ವಾಸ್ ದೇರ್ ಅಗೇನ್. ಅಲ್ಲಿ ಏನೂ ಇರಲಿಲ್ಲ. ದೆನ್ ಹೀಸ್ ಐಸ್ ಫೆಲ್ ಆನ್ ಎ ಹೀಪ್. ನೋಡಿ, ಅಲ್ಲಿ ಇರ್ತಕ್ಕಂಥ ರಾಶಿ ಗುಡ್ಡೆಗಳನ್ನು ಆತನ ಕಣ್ಣುಗಳು ನೋಡಿದವು. ಒಣಗಿದ ಎಲೆಯ ಹತ್ತಿರ ಒಣಗಿದ ಎಲೆಗಳ ಒಂದು ಗುಡ್ಡೆ ಅಲ್ಲಿ ಅಂದರೆ ಗುಂಪು ಅಲ್ಲಿ ಇತ್ತು. ದೇರ್ ವಾಸ್ ಎ ವೈಟ್ ಬಾಲ್ ಆನ್ ದ ಹೀಪ್. ನೋಡಿ, ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ, ರಾಶಿ ಗುಡ್ಡೆ ಹತ್ತಿರ ಒಂದು ವೈಟ್ ಬಾಲ್ ಇದೆ ಅಲ್ವಾ, ಅದು ಬಿದ್ದಿತ್ತು. ದೇರ್ ವಾಸ್ ಎ ವೈಟ್ ಬಾಲ್ ಆನ್ ದ ಹೀಪ್. ಗೋಪಿ ರೀಚ್ಡ್ ಔಟ್ ಆ್ಯಂಡ್ ಟುಕ್ ದ ಬಾಲ್ ಇನ್ ಹಿಸ್ ಹ್ಯಾಂಡ್ಸ್. ಆತ ಏನು ಮಾಡಿದ, ಗೋಪಿ ಅದರ ಹತ್ರ ಹೋಗಿ ಆ ಬಾಲನ್ನು ತೆಗೆದುಕೊಂಡು ತನ್ನ ಕೈಯಲ್ಲಿ ಹಿಡಿದುಕೊಂಡ. ಇಟ್ ವಾಸ್ ಎ ಹಾಕಿ ಬಾಲ್. ಅದು ಎಂಥ ಬಾಲ್ ಆಗಿತ್ತು? ಹಾಕಿ ಆಟವನ್ನು ಆಡ್ತಾರಲ್ವ, ಅಂಥ ಒಂದು ಬಾಲ್ ಅದು ಆಗಿತ್ತು. ಅದನ್ನು ತೆಗೆದುಕೊಂಡು ತನ್ನ ಕೈಯಲ್ಲಿ ಹಿಡಿದುಕೊಂಡ. ಅಷ್ಟರಲ್ಲಿ ನೆಕ್ಸ್ಟ್ ಏನಾಗುತ್ತಾ, ಗೋಪಿ ವಂಡರ್ಡ್ ಹೂಸ್ ಬಾಲ್ ಕುಡ್ ದಿಸ್ ಬಿ. ಆಗ ಗೋಪಿಗೆ ಆಶ್ಚರ್ಯ ಆಗುತ್ತೆ, ಈ ಬಾಲ್ ಯಾರ್ದಿರಬಹುದು ಅಂತ. ಹಿ ಲುಕ್ಡ್ ಅರೌಂಡ್ ಆ್ಯಂಡ್ ಪೀಪ್ಡ್ ಔಟ್ಸೈಡ್ ದ ಗೇಟ್ ಬಟ್ ಕುಡ್ ಸಿ ನೋ ಒನ್. ನೋಡಿ, ಆತ ಏನು ಮಾಡ್ತಾನೆ, ಬಾಲನ್ನು ಹಿಡ್ಕೊಂಡು ತನ್ನ ಸುತ್ತಮುತ್ತಲು ಎಲ್ಲ ಕಡೆ ಇಣುಕಿ ನೋಡ್ತಾನೆ. ಪೀಪ್ಡ್ ಮೀನ್ಸ್ ಇಣುಕಿ ನೋಡುವುದು. ಗೇಟ್ ಹತ್ರನೂ ಹೊರಗಡೆ ಹೋಗಿ ಎಲ್ಲ ಕಡೆ ಇಣುಕಿ ನೋಡಿದರೂ ಕೂಡ ಯಾರೊಬ್ಬರು ಕಾಣಿಸೋದಿಲ್ಲ. ಆದರೆ ಬಾಲ್ ಮಾತ್ರ ಬಿದ್ದಿತ್ತು. ಅದನ್ನು ಮಾತ್ರ ಆತ ಕೈಯಲ್ಲಿ ಹಿಡ್ಕೊಂಡಿದ್ದ. ಜಸ್ಟ್ ದೆನ್ ಹಿ ಹರ್ಡ್ ಹಿಸ್ ಮದರ್ ಕಾಲಿಂಗ್, ಗೋಪಿ ವಾಟ್ ಆರ್ ಯು ಡೂಯಿಂಗ್ ಔಟ್ ಇನ್ ದ ಗಾರ್ಡನ್, ಇಟ್ಸ್ ವೆರಿ ಹಾಟ್, ಕಮ್ ಇನ್ಸೈಡ್. ಅಷ್ಟರಲ್ಲಿ ಅವರಮ್ಮ ಏನು ಮಾಡ್ತಾರೆ, ಗೋಪಿಯನ್ನು ಕರೀತಾರೆ. ವಾಟ್ ಆರ್ ಯು ಡೂಯಿಂಗ್, ಏನು ಮಾಡ್ತಾ ಇದ್ದೀಯಾ ಗಾರ್ಡನ್ನಲ್ಲಿ, ಉದ್ಯಾನವನದಲ್ಲಿ ಏನು ಮಾಡ್ತಾ ಇದ್ದೀಯಾ,
ಬಿಸಿಲು ತುಂಬ ಇದೆ, ಒಳಗಡೆ ಬಾ ಅಂತ ಜೋರಾಗಿ ಅವರಮ್ಮ ಕರೀತಾರೆ. ಆಗ ಗೋಪಿ ವೆಂಟ್ ಇನ್ಸೈಡ್, ಆತ ಒಳಗಡೆ ಬರ್ತಾನೆ. ಆ್ಯಂಡ್ ಡ್ರ್ಯಾಂಕ್ ಎ ಗ್ಲಾಸ್ ಆಫ್ ವಾಟರ್, ಆತ ಒಂದು ಗ್ಲಾಸ್ ನೀರನ್ನು ಕುಡಿತಾನೆ. ಹಿ ಲೇ ಡೌನ್ ಆನ್ ದ ಮ್ಯಾಟ್, ಅದನ್ನು ಏನು ಮಾಡ್ತಾನೆ, ಆ ಹಾಕಿ ಬಾಲನ್ನು ಮ್ಯಾಟ್ ಮೇಲೆ ಇಡ್ತಾನೆ. ಆ್ಯಂಡ್ ಸೇಡ್ ಟು ಹಿಮ್ಸೆಲ್ಫ್, ತನ್ನಷ್ಟಕ್ಕೆ ತಾನು ಹೇಳ್ಕೊಳ್ತಾನೆ, ಅಮ್ಮನಿಗೆ ಹೇಳೋದಿಲ್ಲ, ತನ್ನಷ್ಟಕ್ಕೆ ತಾನೇ ಹೇಳ್ಕೊತಾನೆ. ಐ ಕಾಂಟ್ ಕೀಪ್ ದಿಸ್ ಬಾಲ್ ಫಾರ್ ಮೈ ಸೆಲ್ಫ್, ಈ ಬಾಲನ್ನು ನನ್ನ ಹತ್ರ ನಾನು ನನ್ನಷ್ಟಕ್ಕೆ ಇಟ್ಕೊಳ್ಳಿಕ್ಕೆ ನನಗೆ ಆಗೋದಿಲ್ಲ. ಐ ವಿಲ್ ಆಸ್ಕ್ ಅರೌಂಡ್, ಸುತ್ತಮುತ್ತಲು ಯಾರನ್ನಾದರೂ ಈ ಬಾಲ್ ನಿಮ್ದ ಅಂತ ನಾನು ಕೇಳಬೇಕು ಅಂತ ತನ್ನಷ್ಟಕ್ಕೆ ತಾನೇ ಗೋಪಿ ಹೇಳ್ಕೊಳ್ತಾನೆ. ಇನ್ ದ ಈವ್ನಿಂಗ್ ಗೋಪಿ ವೆಂಟ್ ಟು ದ ನಿಯರ್ ಬೈ ಪ್ಲೇಗ್ರೌಂಡ್ ವೇರ್ ಆಲ್ ಹಿಸ್ ಫ್ರೆಂಡ್ಸ್ ರೆಗ್ಯುಲರ್ಲಿ ಗ್ಯಾದರ್ಡ್ ಟು ಪ್ಲೇ ಹಾಕಿ. ನೋಡಿ, ಸಂಜೆ ಹೊತ್ತು ಗೋಪಿ ಏನು ಮಾಡ್ತಾನೆ, ಅಲ್ಲಿಯೇ ಸಮೀಪದಲ್ಲಿರ್ತಕ್ಕಂಥ ಒಂದು ಆಟದ ಮೈದಾನಕ್ಕೆ ಹೋಗಿ ಅಲ್ಲಿರುವಂಥ ತನ್ನ ಸ್ನೇಹಿತರನ್ನು, ಅಂದರೆ ದಿನಾಲೂ ಆಡಲಿಕ್ಕೆ ಬರ್ತಕ್ಕಂಥ ಸ್ನೇಹಿತರನ್ನು ಹೋಗಿ ಕೇಳ್ತಾನೆ. ಫ್ರೆಂಡ್ಸ್, ದಿಸ್ ಆಫ್ಟರ್ನೂನ್ ಐ ಫೌಂಡ್ ಎ ಬಾಲ್, ಡಿಡ್ ಎನಿ ಆಫ್ ಯು ಲಾಸ್ ಯುವರ್ ಬಾಲ್ ರೀಸೆಂಟ್ಲಿ ಅಂತ ಕೇಳ್ತಾನೆ. ಗೆಳೆಯರೇ, ಇವತ್ತಿನ ಮಧ್ಯಾಹ್ನ ನನಗೆ ಒಂದು ಬಾಲ್ ಸಿಕ್ತು, ಅದು ನೀವು ಯಾರಾದರೂ ಬಾಲ್ ಕಳ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಮನೋಜ್ ಹೇಳ್ತಾನೆ, ಐ ಲಾಸ್ಟ್ ಎ ಬಾಲ್ 4 months ago, ನಾನು ಒಂದು ಬಾಲ್ ಕಳ್ಕೊಂಡಿದ್ದೆ 4 ತಿಂಗಳ ಹಿಂದೆ ಅಂತ ಹೇಳ್ತಾನೆ. ಆಗ ಗೋಪಿ ಹೇಳ್ತಾನೆ, ಗೋಪಿ ಸೇಡ್, ಸೊ ದ ಬಾಲ್ ದ್ಯಾಟ್ ಐ ಫೌಂಡ್ ಕೆನಾಟ್ ಬಿ ಯುವರ್ಸ್, ಹಂಗಾದರೆ ಆ ಬಾಲ್ ನಿಂದಲ್ಲ ಅಂತ ಹೇಳ್ತಾನೆ. ರಮಣಿ ಸೇಡ್, ದೆನ್ ದ ಬಾಲ್ ಈಸ್ ಮೈನ್, ರಮಣಿ ಏನು ಹೇಳ್ತಾನೆ, ಹಾಗಾದರೆ ಆ ಬಾಲ್ ನಂದು ಅಂತ ಹೇಳ್ತಾನೆ. ಆಗ ನೋಡಿ, ಹೌ ಡು ಯು ನೌ ಆಸ್ಕ್ಡ್ ಗೋಪಿ, ವಾಟ್ ಕಲರ್ ಈಸ್ ಇಟ್, ಹೆಂಗೆ ಕಂಡುಹಿಡಿಯೋದೀಗ ಈ ಬಾಲ್ ಯಾರ್ದು ಅಂತಂದಾಗ ಆಗ ಕೇಳ್ತಾನೆ, ಆ ಬಾಲ್ ಕಲರ್ ಯಾರು ಹೇಳ್ತೀರಾ ಅಂತ ಕೇಳ್ತಾನೆ. ಏನಿದೆ ಆ ಬಾಲ್ ಕಲರ್ ಅಂತ ಕೇಳಿದಾಗ, ಶೋ ಮಿ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು, ಸೇಡ್ ರಮಣಿ ಸ್ಮೈಲಿಂಗ್ಲಿ, ರಮಣಿ ಏನು ಮಾಡ್ತಾನೆ, ನಗುತ್ತಾ ಹೇಳ್ತಾನೆ, ಆ ಬಾಲನ್ನು ನನಗೆ ತೋರಿಸು, ನಾನೇನು ಮಾಡ್ತೀನಿ ಅದ್ರ ಕಲರ್ ಹೇಳ್ತೀನಿ ಅಂತ ಹೇಳ್ತಾನೆ ನಗುತ್ತಾ. ಅಂದರ್ ಫ್ರೆಂಡ್ ದೀಪಕ್ ಬೋಸ್ಟೆಡ್ ದ್ಯಾಟ್ ಹಿಸ್ ಫಾದರ್ ಹ್ಯಾಡ್ ಬಾಟ್ ಹಿಮ್ ಎ ಬ್ರ್ಯಾಂಡ್ ನ್ಯೂ ಫುಟ್ಬಾಲ್ ದ ಪ್ರೀವಿಯಸ್ ಡೇ. ನೋಡಿ, ಇನ್ನೊಬ್ಬ ಗೆಳೆಯ ದೀಪಕ್ ಅನ್ನುವಂಥ ಹುಡುಗ ಹೇಳ್ತಾನೆ, ಜಂಬ ಕೊಚ್ಕೊಳ್ತಾನೆ, ಅಂದರೆ ಗರ್ವದಿಂದ ಜೋರಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ ಬಡಾಯಿ ಕೊಚ್ಕೊಳ್ತಾರಲ್ಲ, ಅದಕ್ಕೆ ಬೋಸ್ಟೆಡ್ ಅಂತ ಹೇಳ್ತಾರೆ. ನನ್ನ ಅಪ್ಪ ನಿನ್ನೆ ನನಗೆ ಏನು ತಂದಿದ್ದಾರೆ, ಒಂದು ಹೊಸದಾಗಿರ್ತಕ್ಕಂಥ ಒಂದು ಫುಟ್ಬಾಲನ್ನು ತಂದಿದ್ದಾರೆ ನಿನ್ನೆ ದಿನ ಅಂತ ಹೇಳ್ತಾನೆ. ದ ಬಾಲ್ ಐ ಫೌಂಡ್ ಈಸ್ ಎ ಹಾಕಿ ಬಾಲ್, ಸೇಡ್ ಗೋಪಿ. ಆಗ ಗೋಪಿ ಹೇಳ್ತಾನೆ, ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಬಾಲು ಹಾಕಿ ಬಾಲ್, ಫುಟ್ಬಾಲ್ ಅಲ್ಲ ಅಂತ ಹೇಳ್ತಾನೆ. ಆಗ ಎಲ್ಲ ಮಕ್ಕಳು ನಗ್ತಾರೆ. ಎವ್ರಿ ಒನ್ ಲಾಫ್ಡ್. ಗೋಪಿ ಟುಕ್ ಔಟ್ ದ ಬಾಲ್ ಫ್ರಮ್ ಹಿಸ್ ಪಾಕೆಟ್. ಆತ ಏನು ಮಾಡ್ತಾನೆ, ತನ್ನ ಪಾಕೆಟ್ನಿಂದ ಆ ಬಾಲನ್ನು ತೆಗಿತಾನೆ. ಮನೋಜ್ ಗ್ರ್ಯಾಬ್ಡ್ ಇಟ್ ಆ್ಯಂಡ್ ಟಾಸ್ಡ್ ಇಟ್ ಓವರ್ ಟು ದೀಪಕ್. ನೋಡಿ, ಆಗ ಮನೋಜ್ ಅದನ್ನೇನು ಮಾಡ್ತಾನೆ, ಕಸಿದ್ಕೊಳ್ತಾನೆ, ಬಾಲನ್ನು ತಗೊಂಡು ಅದನ್ನು ಟಾಸ್ ಮಾಡಿ ಆಟ ಆಡಲಿಕ್ಕೆ ಆರಂಭ ಮಾಡ್ತಾರೆ. ದೀಪಕ್ನ ಕೈಗೆ ಅದನ್ನು ಕೊಡ್ತಾನೆ. ಸೀಯಿಂಗ್ ದಿಸ್, ಗೋಪಿ ಸೇಡ್ ಎಟ್ ದ ಟಾಪ್ ಆಫ್ ಹಿಸ್ ವಾಯ್ಸ್, ಸ್ಟಾಪ್, ಐ ಸೇ ಸ್ಟಾಪ್, ಲೆಟ್ ಅಸ್ ಪ್ಲೇ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್. ನಿಲ್ಲಿ, ನಾನು ಹೇಳ್ತಾ ಇದ್ದೀನಿ ನಿಲ್ಲಿ ಅಂತ ಹೇಳ್ತಾನೆ ಗೋಪಿ. ಕತ್ಲಾಗೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಆಟ ಆಡೋಣ ಅಂತ ಹೇಳ್ತಾನೆ. ಆಗ ಮನೋಜ್ ವೆಂಟ್ ಟು ದ ಗೋಲ್ ಪೋಸ್ಟ್ ಆ್ಯಸ್ ಹಿ ಲೈಕ್ ಟು ಬಿ ಎ ಗೋಲ್ ಕೀಪರ್. ನೋಡಿ, ಮನೋಜ್ ಏನು ಮಾಡ್ತಾನೆ, ಗೋಲ್ ಪೋಸ್ಟ್ ಹತ್ರ ಹೋಗಿ ನಿಲ್ತಾನೆ. ನೋಡಿ, ಇಲ್ಲಿ ಕಾಣ್ತಾ ಇದ್ದಾನಲ್ವಾ ಇವನು ಮನೋಜ್ ಏನು ಮಾಡ್ತಾನೆ, ಗೋಲ್ ಪೋಸ್ಟ್ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಗೋಲ್ ಪೋಸ್ಟ್ ಹತ್ರ ಹೋಗಿ ಗೋಲ್ ಕೀಪರ್ ಆಗಿ ನಿಂತ್ಕೊಳ್ತಾನೆ. ನೆಕ್ಸ್ಟ್, ಗೋಪಿ ಸ್ಟುಡ್ ಆಟ್ ದ ಸೆಂಟರ್ ಆಫ್ ದ ಫೀಲ್ಡ್ ಹೋಲ್ಡಿಂಗ್ ದ ಹಾಕಿ ಸ್ಟಿಕ್. ನೋಡಿ, ಗೋಪಿ ಏನು ಮಾಡ್ತಾನೆ, ಮಧ್ಯದಲ್ಲಿ ಸೆಂಟರ್ದಲ್ಲಿ ಏನು ಮಾಡ್ತಾನೆ, ಬಂದು ಒಂದು ಹಾಕಿ ಸ್ಟಿಕ್ಕನ್ನು ಹಿಡಿದು ನಿಂತುಕೊಳ್ತಾನೆ. ಹಿ ಪಾಸ್ಡ್ ದ ಬಾಲ್ ಟು ದೀಪಕ್. ಆತ ಏನು ಮಾಡ್ತಾನೆ, ಬಾಲನ್ನು ದೀಪಕ್ನ ಹತ್ರ ಪಾಸ್ ಮಾಡ್ತಾನೆ. ಹೂ ಡ್ರೋವ್ ದ ಬಾಲ್ ಟುವರ್ಡ್ಸ್ ರಮಣಿ ಹತ್ರ ಬಾಲ್ ಯಾರು ತೆಗೆದುಕೊಂಡು ಹೋಗ್ತಾರೆ. ಆಗ ರಮಣಿ ಡ್ರಿಬಲ್ಡ್ ದ ಬಾಲ್ ವಿತ್ ದ ಸ್ಟಿಕ್ ಆ್ಯಂಡ್ ಇಟ್ ವೆಂಟ್ ಟು ಜೈ. ರಮಣಿ ಏನು ಮಾಡ್ತಾನೆ, ಬಾಲನ್ನು ಪುಟಿಸುತ್ತಾ, ಡ್ರಿಬಲ್ಡ್ ಮೀನ್ಸ್ ಪುಟಿಸುವುದು, ಬಾಲನ್ನು ಪುಟಿಸುತ್ತಾ ಏನು ಮಾಡ್ತಾನೆ, ಸ್ಟಿಕ್ನ ಸಹಾಯದಿಂದ ಅದನ್ನು ಜೈ ಹತ್ರ ತೆಗೆದುಕೊಂಡು ಬರ್ತಾನೆ. ಹೀಗೆ ಇವರೆಲ್ಲರೂ ಹಾಕಿ ಆಟವನ್ನು ಆಡ್ತಾ ಇರ್ತಾರೆ. ಆಗ ಕಮಾನ್ ಜೈ, ಪ್ಲೇ ದ ಶಾಟ್ ಆ್ಯಂಡ್ ಡ್ರೈವ್ ಇಟ್ ಟುವರ್ಡ್ಸ್ ದ ಗೋಲ್ ಪೋಸ್ಟ್, ಮನೋಜ್ ಸೇಡ್ ಲೌಡ್ಲಿ. ಮನೋಜ್ ಜೋರಾಗಿ ಹೇಳ್ತಾನೆ,
ಜೈ ತೆಗೆದುಕೊಂಡು ಬಾ ಬಾಲನ್ನು, ಜೋರಾಗಿ ಹೊಡಿ, ಅದನ್ನು ಗೋಲ್ ಪೋಸ್ಟ್ ಹತ್ರ ತೆಗೆದುಕೊಂಡು ಬಾ ಅಂತ ಮನೋಜ್ ಜೈಗೆ ಹೇಳ್ತಾನೆ. ಡ್ರೈವ್ ಇಟ್ ಟುವರ್ಡ್ಸ್ ದ ಗೋಲ್ ಪೋಸ್ಟ್ ಹತ್ರ ಅದನ್ನು ಹೊಡಿ, ತೆಗೆದುಕೊಂಡು ಬಾ ಅಂತ ಮನೋಜ್ ಜೈಗೆ ಹೇಳ್ತಾನೆ. ಜೈ ಟೈಟನ್ಡ್ ಹೀಸ್ ರಿಸ್ಟ್ ಅರೌಂಡ್ ದ ಸ್ಟಿಕ್ ವಿತ್ ದ ಫ್ಲ್ಯಾಟ್ ಸೈಡ್ ಟಚಿಂಗ್ ದ ಬಾಲ್. ನೋಡಿ, ಜೈ ಏನು ಮಾಡ್ತಾರೆ, ಟೈಟನ್ಡ್ ಹಿಸ್ ರಿಸ್ಟ್, ತನ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಆ ಸ್ಟಿಕ್ಕನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಏನು ಮಾಡ್ತಾನೆ, ಆ ಬಾಲನ್ನು ಹೊಡಿತಾ ಬರ್ತಾನೆ. ಟಚಿಂಗ್ ದ ಬಾಲ್. He hit the ball so hard that it went past the playground gate and fell into the basket of a passing scooter. ನೋಡಿ, ಆತ ಏನು ಮಾಡ್ತಾನೆ, ಜೋರಾಗಿ ಜೈ ಏನು ಮಾಡ್ತಾನೆ, ಅದು ಗೋಲ್ ಹತ್ರ ಹೋಗಲಿ ಅನ್ನೋಗೋಸ್ಕರ ಏನು ಮಾಡ್ತಾನೆ, ನಾನು ಜೋರಾಗಿ ಹೊಡಿತಾನೆ. ಆಗ ಅಷ್ಟರಲ್ಲಿ ಏನಾಗುತ್ತೆ, ಆ ಬಾಲು ಹೋಗಿ ಪ್ಲೇಗ್ರೌಂಡ್ ಆಚೆಗೆ ಅದು ಹೋಗಿ ಗೇಟ್ ಆಚೆಗೆ ಬೀಳುತ್ತೆ. ಅದು ಎಲ್ಲಿ ಬಿದ್ದಿರುತ್ತಪ್ಪ ಅಂದರೆ ಫೆಲ್ ಇಂಟು ದ ಬಾಸ್ಕೆಟ್ ಆಫ್ ಎ ಪಾಸಿಂಗ್ ಸ್ಕೂಟರ್. ಒಂದು ಸ್ಕೂಟರ್ ಗೇಟ್ ಹೊರಗಡೆ ಹೋಗ್ತಾ ಇರುತ್ತೆ, ಆ ಸ್ಕೂಟರ್ನ ಒಂದು ಬಾಸ್ಕೆಟ್ನಲ್ಲಿ ಈತ ಹೊಡೆದಿರ್ತಕ್ಕಂಥ ಬಾಲ್ ಹೋಗಿ ಬೀಳುತ್ತೆ. ಆ ಒಂದು ಹೋಗ್ತಿರ್ತಕ್ಕಂಥ ಬೈಕ್ನಲ್ಲಿ ನೋಡಿ, ಹೋಗುತ್ತಿರುವಂಥ ಬೈಕ್ನ ಒಂದು ಹಿಂದುಗಡೆ ಬಾಸ್ಕೆಟ್ನಲ್ಲಿ ಆ ಬಾಲ್ ಬೀಳುತ್ತೆ. ಇಲ್ಲಿ ಬಿತ್ತಲ್ವ, ಇಲ್ಲಿ ಬಾಸ್ಕೆಟ್ನಲ್ಲಿ ಆ ಬಾಲು ಬಿದ್ದಿರುತ್ತೆ. ಆಗ ದ ಸ್ಕೂಟರಿಸ್ಟ್ ಹೂ ವಾಸ್ ಅನ್ಅವೇರ್ ಆಫ್ ವಾಟ್ ಹ್ಯಾಡ್ ಹ್ಯಾಪನ್ಡ್. ಇಲ್ಲಿ ಸ್ಕೂಟರಿಸ್ಟ್ ಅಂದರೆ ಆ ಗಾಡಿಯನ್ನು ಹೊಡಿತಿರ್ತಕ್ಕಂಥ ವ್ಯಕ್ತಿ, ಆತನಿಗೆ ಆ ಒಂದು ಬಾಲ್ ತನ್ನ ಒಂದು ಬಾಸ್ಕೆಟ್ನಲ್ಲಿ ಬಿದ್ದಿದೆ ಅನ್ನುವಂಥ ವಿಷಯ ಅಥವಾ ವಿಚಾರ ಆತನಿಗೆ ಗೊತ್ತಿರೋದಿಲ್ಲ. ಅನ್ಅವೇರ್ ಅಂದರೆ ಗೊತ್ತಿರದೆ, ಆತನಿಗೆ ಅದು ತಿಳಿದಿರುವುದಿಲ್ಲ. ಆಗ ಆತ ಏನು ಮಾಡ್ತಾನೆ, ಜೋರಾಗಿ ತನ್ನ ಗಾಡಿಯನ್ನು ತಾನು ಹೊಡ್ಕೊಂಡು ಹೋಗ್ತಾನೆ. ಡ್ರೋ ಫಾಸ್ಟ್. ಬೈ ದ ಟೈಮ್ ದ ಚಿಲ್ಡ್ರನ್ ರ್ಯಾನ್ ಟು ದ ಗೇಟ್. ಆಗ ಎಲ್ಲ ಮಕ್ಕಳು ಬಾಲ್ ಎಲ್ಲಿ ಹೋಯಿತು ಅಂತ ಓಡಿ ಗೇಟ್ ಹತ್ರ ಬರ್ತಾರೆ. ನೋಡಿ, ಎಲ್ಲ ಮಕ್ಕಳು ಏನು ಮಾಡ್ತಾರೆ, ಬಾಲ್ ಎಲ್ಲಿ ಬಿದ್ದಿತು ಅಂತ ಓಡಿ ಗೇಟ್ ಹತ್ರ ಅಷ್ಟರು ಬರ್ತಾರೆ. ಬಂದಾಗ ದ ಸ್ಕೂಟರ್ ವಾಸ್ ಗಾನ್. ದ ಸ್ಕೂಟರ್ ಏನಾಯಿತು, ಅಷ್ಟೊತ್ತಿಗಾಗಲೇ ಸ್ಕೂಟರ್ ಹೋಗಿತ್ತು. ಆ್ಯಂಡ್ ಸೊ ವಾಸ್ ದ ಬಾಲ್. ದೇ ಲುಕ್ಡ್ ಆಟ್ ಈಚ್ ಅದರ್ ಆ್ಯಂಡ್ ಬರ್ಸ್ಟ್ ಇನ್ ಟು ಲಾಫ್ಟರ್. ಆಗ ಬಾಲ್ ಏನಾಯಿತು, ಎಲ್ಲಿ ಬಿತ್ತು ಅಂತ ಎಲ್ಲ ಹುಡುಗರು ನೋಡಲಿಕ್ಕೆ ಬಂದು, ಆಗ ಒಬ್ರಿಗೊಬ್ಬರು ಮುಖವನ್ನು ನೋಡಿ ಜೋರಾಗಿ ನಗ್ತಾರೆ ಎಲ್ಲರೂ. ದೇ ಲುಕ್ಡ್ ಆಟ್ ಈಚ್ ಅದರ್ ಆ್ಯಂಡ್ ಬರ್ಸ್ಟ್ ಇನ್ ಟು ಲಾಫ್ಟರ್. ಜೋರಾಗಿ ನಗ್ತಾರೆ. ಆಗ ಎಲ್ಲರಿಗೂ ಗೊತ್ತಾಯ್ತಲ್ವಾ, ಆ ಬಾಲ್ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಇಲ್ಲಿರ್ತಕ್ಕಂಥ ಮಕ್ಕಳು ಯಾರ್ದು ಆ ಬಾಲ್ ಅಲ್ಲ. ಅರ್ಥ ಆಯ್ತಲ್ವಾ? ಆಗ ಗಾನ್ ವಿತ್ ದ ಸ್ಕೂಟರ್. ಇಲ್ಲಿಗೆ ಈ ಪಾಠದ ವಿವರಣೆ ಮುಕ್ತಾಯವಾಯಿತು. ಸರಿನಾ? ಗೋಪಿಗೆ ಬಾಲ್ ಮಧ್ಯಾಹ್ನ ಸಿಕ್ಕಿತ್ತು, ಸಂಜೆ ಅಷ್ಟೊತ್ತಿಗೆ ಆತ ಸಿಕ್ಕಿರ್ತಕ್ಕಂಥ ಬಾಲ್ ಕೂಡ ಕಳೆದು ಹೋಯಿತು. ಇನ್ನು ನೆಕ್ಸ್ಟ್ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಹೇಳ್ತಾ ಹೋಗ್ತೀನಿ, ಎಲ್ಲರೂ ಕೂಡ ನೋಡಿ. ಗಾನ್ ವಿತ್ ದ ಸ್ಕೂಟರ್. ನ್ಯೂ ವರ್ಡ್ಸ್: ಸಮ್ಮರ್ ಬೇಸಿಗೆ, ಆಫ್ಟರ್ನ್ಯೂನ್ ಮಧ್ಯಾಹ್ನ, ಸಿಟ್ ಕುಳಿತುಕೊಳ್ಳು, ರೀಡ್ ಓದು, ಬುಕ್ ಪುಸ್ತಕ, ಸಡನ್ಲಿ ಒಮ್ಮಿಂದೊಮ್ಮೆ, ಹರ್ಡ್ ಕೇಳಿಸಿಕೊಂಡ, ರಸ್ಲಿಂಗ್ ಸಮೀಪ ಬಂದ, ಫಾಲಿಂಗ್ ಬೀಳುವ, ದಡ್ ನಡೆಯಿತು, ಗಾರ್ಡನ್ ಉದ್ಯಾನವನ, ವಂಡರ್ಡ್ ಆಶ್ಚರ್ಯನಾಗು, ಮ್ಯಾಂಗೋ ಮಾವಿನ ಹಣ್ಣು, ಟ್ರೀ ಗಿಡ, ಇಮಿಡಿಯೇಟ್ಲಿ ಆಗಿಂದಾಗೆ, ಗಾಟಪ್ ಎದ್ದು ನಿಂತು, ರ್ಯಾನ್ ಓಡಿದ, ಸರ್ಚ್ ಹುಡುಕು, ಬಿಟ್ವೀನ್ ಮಧ್ಯದಲ್ಲಿ, ಥಿಕ್ ದಟ್ಟವಾದ, ಗ್ರಾಸ್ ಹುಲ್ಲು, ಬುಷಸ್ ಪೊದೆಗಳು, ಹೀಪ್ ರಾಶಿ ಅಥವಾ ಗುಡ್ಡೆ, ಡ್ರೈ ಲೀವ್ಸ್ ಒಣಗಿದ ಎಲೆ, ಪೀಪ್ಡ್ ಇಣುಕಿ ನೋಡಿದೆ, ಹಾಟ್ ಬಿಸಿ, ಇನ್ಸೈಡ್ ಒಳಗೆ, ಡ್ರ್ಯಾಂಕ್ ಕುಡಿದ, ವಾಟರ್ ನೀರು, ಲೇ ಇಡು, ಗ್ಯಾದರ್ಡ್ ಕೂಡು, ಪ್ಲೇ ಆಟ, ಹಾಕಿ ಹಾಕಿ, ಬೋಸ್ಟೆಡ್ ಬಡಾಯಿ ಕೊಚ್ಚು, ಪ್ರೀವಿಯಸ್ ಡೇ ಹಿಂದಿನ ದಿನ, ಲಾಫ್ಡ್ ನಕ್ಕರು, ಗ್ರ್ಯಾಬ್ಡ್ ಹಿಡಿ, ಟಾಸ್ಡ್ ಹಾರಿಸು, ಡ್ರೋವ್ ಗಾಡಿ ಸವಾರಿ, ಡ್ರಿಬಲ್ಡ್ ಚೆಂಡು ಪುಟಿಸಿ, ಶಾಟ್ ಹೊಡೆತ, ಡ್ರೈವ್ ಗಾಡಿ ಸವಾರಿ, ಲೌಡ್ಲಿ ಜೋರಾಗಿ, ಟೈಟನ್ಡ್ ಗಟ್ಟಿಯಾಗಿ, ರಿಸ್ಟ್ ಮಣಿಕಟ್ಟಿನ, ಫ್ಲ್ಯಾಟ್ ಸಪಾಟಾದ, ಅನ್ಅವೇರ್ ಗೊತ್ತಿಲ್ಲದೆ, ಹ್ಯಾಪನ್ಡ್ ಸಂಭವಿಸಿದ, ಬರ್ಸ್ಟ್ ಜೋರಾಗಿ, ಲಾಫ್ಟರ್ ನಗುವುದು.
ಇವೆಲ್ಲವುಗಳು ಗಾನ್ ವಿತ್ ದ ಸ್ಕೂಟರ್. ಈ ಒಂದು ಪಾಠದ ನಂತರದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇವೆಲ್ಲವುಗಳನ್ನು ಬರೆದುಕೊಳ್ಳಿ, ಅರ್ಥಗಳನ್ನು ತಿಳಿದುಕೊಳ್ಳಿ, ಪಾಠದ ವಿವರಣೆಯನ್ನು ಕೂಡ ಅರ್ಥೈಸಿಕೊಳ್ಳಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.